आप देख रहे हैं बेंगलुरु समाचार। सागर चंद्रम्मा अस्पताल और आकांक्षा महिला क्लब द्वारा आयोजित सारीथॉन 2026 कैंसर जागरूकता वॉक का भव्य आयोजन। बेंगलुरु शहर के प्रतिष्ठित सागर चंद्रम्मा अस्पताल की ओर से आज बसवनगुड़ी स्थित नेशनल कॉलेज परिसर में सारीथॉन 2026 कैंसर जागरूकता वॉक कार्यक्रम अत्यंत सफलतापूर्वक संपन्न हुआ। इस जन जागरूकता पदयात्रा में अस्पताल के डॉक्टर, नर्सिंग स्टाफ, छात्र, कैंसर सर्वाइवर्स और आम नागरिकों सहित लगभग 300 से अधिक लोगों ने उत्साहपूर्वक भाग लिया। खास बात ये रही कि बड़ी संख्या में साड़ी पहनी महिलाओं की सहभागिता ने सारीथॉन को एक विशिष्ट पहचान दिलाई। इस 3 किलोमीटर लंबी वॉक का मुख्य उद्देश्य कैंसर की समय पर पहचान, रोकथाम और सही समय पर उपचार के महत्व को समाज तक पहुंचाना था। कार्यक्रम के दौरान नियमित स्वास्थ्य जांच, स्वस्थ जीवन शैली अपनाने और कैंसर रोकथाम को सामाजिक जिम्मेदारी बनाने का संदेश दिया गया। कार्यक्रम में एनर्जेटिक जुम्बा सेशन और सागर चंद्रम्मा अस्पताल के नर्सिंग स्टाफ द्वारा प्रस्तुत कैंसर जागरूकता नाटक भी आकर्षण का केंद्र रहे। इस अवसर पर मुख्य अतिथि श्रीमती मेदिनी गरुड़ाचार, सम्मानित अतिथि श्रीमती सुधा कमलनाथ, मुख्य कार्यकारी अधिकारी सागर चंद्रम्मा अस्पताल, पूर्व नगर निगम सदस्य श्री सोमशेखर और नेशनल कॉलेज के प्राचार्य श्री रमेश ने पदयात्रा का उद्घाटन किया। सभी अतिथियों ने समाज में कैंसर के बोझ को कम करने के लिए सामूहिक प्रयासों की आवश्यकता पर बल दिया। नेशनल कॉलेज परिसर से शुरू होकर वहीं समाप्त हुई इस वॉक में सामाजिक प्रतिबद्धता और सकारात्मक ऊर्जा से भरपूर वातावरण तैयार किया। ये कार्यक्रम नेशनल कॉलेज और दयानंद कॉलेज ऑफ इंजीनियरिंग के सहयोग से तथा महिला स्वास्थ्य और कैंसर रोकथाम के क्षेत्र में सक्रिय कई संस्थाओं के समर्थन से आयोजित किया गया। विभिन्न श्रेणियों में भाग लेने वालों को विशेष सम्मान और पुरस्कार भी प्रदान किए गए। कैंसर मुक्त भविष्य की दिशा में जागरूकता फैलाने, स्वस्थ समुदायों को मजबूत करने और साझेदारियों को सशक्त बनाने की दिशा में सारीथॉन 2026 एक मजबूत कदम साबित हुआ। फर्स्ट थैंक यू ಹೇಳ್ತೀನಿ ನ್ಯಾಷನಲ್ ಕಾಲೇಜ್ ಬಸವನಗುಡಿಗೆ, ಆಮೇಲೆ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ಗೆ, ಆಮೇಲೆ ಆಕಾಂಕ್ಷ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಮತ್ತು ಈ ಪ್ರೋಗ್ರಾಮ್ನ ಸ್ಪ್ರೆಡ್ ಮಾಡಿದ್ದಕ್ಕೆ। ಸೊ ಹೀಗೆ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೀತಾ ಇರಲಿ ಅಂತ ನಾನು ಎಲ್ಲನೂ ಕೇಳ್ಕೊಳ್ತೀನಿ ಜನರಿಗೆ। ಹೀಗೆ ಕೂಡ ಏನಾಗುತ್ತೆ ಎಲ್ಲ ಕೂಡ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬಗ್ಗೆ ಸ್ಪ್ರೆಡ್ ಆಗಲಿ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಆದಷ್ಟು ಇದ್ರ ಬಗ್ಗೆ ಒಂದು ಜಾಗೃತಿ ಬರಲಿ ಮತ್ತು ಅವ್ರು ಕ್ಯೂರ್ ಆಗುತ್ತೆ ಅನ್ನೋ ಒಂದು ಸಕ್ಸಸ್ಫುಲ್ನೆಸ್ ಅವ್ರಿಗೆ ಹೀಗೆ ಈ ಥರ ಹಾಸ್ಪಿಟಲ್ಸ್ ಯಾವಾಗ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೆಸ್ತಾರೆ, ಸೊ ಈ ಥರ ಎಲ್ಲರಿಗೂ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ। ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ। ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಆ್ಯಂಡ್ ಆಲ್ಸೋ ಆಕಾಂಕ್ಷ ನ್ಯಾಷನಲ್ ಕಾಲೇಜ್ ಬಸವನಗುಡಿ। ಹಾಯ್, ನಾನು ಲಾವಣ್ಯ ಅಂತ। ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಸಾರಿಥಾನ್ ಫಾರ್ ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ। ತುಂಬಾ ಖುಷಿ ಅನ್ನೋದಕ್ಕಿಂತ ವಿ ಆರ್ like proud to be part of this. Cancer ಬಂದು one of the deadliest disease in the world. So ಇದು ಬಂದು prevention is better than cure. ಅಂದರೆ ಲೈಕ್ ನಮ್ಮ ಫ್ಯಾಮಿಲಿಯಲ್ಲೇ ನಾವು ಕ್ಯಾನ್ಸರ್ ನೋಡಿದ್ದೀವಿ ಫಾರ್ ಒನ್ ಆಫ್ ದ ರಿಲೇಟಿವ್। ಸೊ ಅದೆಷ್ಟು ಕಷ್ಟ, ಬರೀ ಕ್ಯಾನ್ಸರ್ ಬಂದಿರೋರಿಗೆ ಮಾತ್ರ ಅಲ್ಲ, ಫುಲ್ ಅವ್ರ ಫ್ಯಾಮ್ಲಿಗೂ, ಇಡೀ ಫ್ಯಾಮ್ಲಿಗೂ ಎಷ್ಟು ಕಷ್ಟ ಅಂತ ಅವ್ರಿಗೆ ತುಂಬಾ ಕಷ್ಟ ಇದೆ, ತುಂಬ ಲೈಕ್ ಮ್ಯಾನೇಜ್ ಮಾಡೋದಕ್ಕೆ, ಪೇಯ್ನ್, ಎವ್ರಿಥಿಂಗ್। ಸೊ ಆದಷ್ಟು ಬ್ಲಡ್ ಟೆಸ್ಟ್ಸು, ಬಾಡಿ ಹೆಲ್ತ್ ಚೆಕಪ್ 6 months ಒನ್ಸ್, 1 year ಒನ್ಸ್ ಚೆಕ್ ಮಾಡಿ ಪ್ರಿವೆಂಟ್ ಮಾಡ್ಕೊಳ್ಳಿ ಕ್ಯಾನ್ಸರಿಂದ। ಥ್ಯಾಂಕ್ ಯು। ನಮಸ್ಕಾರ, ನನಗೆ ಇದೊಂದು ಕ್ಯಾನ್ಸರ್ ಅವೇರ್ನೆಸ್ಗೆ ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಆಯಿತು। ಆ್ಯಂಡ್ ಥ್ಯಾಂಕ್ಸ್ ಟು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಆ್ಯಂಡ್ ಇನ್ನೊಂದು ಯಾವುದೋ ಒಂದು ವಿಮೆನ್ ಇದಿದೆ, ಆಕಾಂಕ್ಷ। ಓಕೆ, ತುಂಬಾ ಖುಷಿ ಆಯಿತು। ಆ್ಯಂಡ್ ಇದು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು, ಈ ಒಂದು ಅವೇರ್ನೆಸ್ ತುಂಬ ಕಡೆ ಸ್ಪ್ರೆಡ್ ಆಗಬೇಕು। ಇವಾಗ ನಮಗೆ ಗೊತ್ತಿರೋಂಗೆ ಎಷ್ಟೋ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬಾಡಿ ಒಳಗೆ ಯಾವ್ಯಾವ ಥರ ಕಾಯಿಲೆಗಳಿದೆ, ಏನೇನು ನಡೀತಾ ಇದೆ ಅಂತ। ಸೊ ಈ ಒಂದು ಅವೇರ್ನೆಸ್ಸಿಂದ ತುಂಬ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದಾಗುತ್ತೆ। ಹಲೋ, ನಮಸ್ಕಾರ ಎಲ್ರಿಗೂ। ಇವತ್ತು ನಾವು ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ ಮತ್ತು ಆಕಾಂಕ್ಷ ವುಮೆನ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿರೋವಂಥ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ। ಈ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ। ಆ್ಯಂಡ್ ಕ್ಯಾನ್ಸರ್ ಅನ್ನೋವಂಥದ್ದು ಒಂದು ಕಾಯಿಲೆ ಏನು ನಮಗೆ ಲಾಸ್ಟ್ ಮಿನಿಟ್ವರೆಗೂ ಗೊತ್ತಾಗದೆ ಅದೊಂದು ಸಫರ್ ಮಾಡ್ತಾರೆ। ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಜನರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಿರೋವಂಥ ಇಂಥ ಸಂಸ್ಥೆಗಳಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಆ್ಯಂಡ್ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ
ಎಲ್ಲರೂ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿ ಆ್ಯಂಡ್ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ನೀವು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.